ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಆರಾಮ, ನೀವೆಲ್ಲ ಆರಾಮ ಅನ್ಕೊತೀನಿ. ಏನಂದರೆ ಇವತ್ತು ಟೈಮ್ ಎಷ್ಟಾಗಿದೆ? 12:40. ನಮ್ಮದು ಬೆಳಗ್ಗೆ ಗಂಜಿ ಆಗಿತ್ತು. ಈಗ ಚಪಾತಿ, ಪನ್ನೀರ್ ಪಲ್ಯ ಮತ್ತು ಅನ್ನ ಮೊಸರು ಊಟ ಆಯಿತು. ಯಾಕೆ ಇಷ್ಟು ಬೇಗ ಮಾಡಿದೆ ಅಂದ್ರೆ ನಾವು ಫಿಲ್ಮ್ಗೆ ಹೊಂಟೀವಿ. 2 ಗಂಟೆ ಶೋದ ಅಂದರೆ 1:50 ಶೋದ ಫಿಲ್ಮ್ಗೆ ಹೋಗ್ಲಕತ್ತೀವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಅದಕ್ಕೆ ಜಲ್ದಿ ಊಟ ಮುಗಿಸ್ಕೊಂಡ್ವಿ. ಈಗೆಲ್ಲ ಫ್ರೆಂಡ್ಸ್ ಮನೆಗೆ ಬರ್ತೀನಿ ಅಂತಂದಾರ. ಲವ್ ಮೆಕ್ಟೆಬಲ್ 3 ಫಿಲ್ಮ್ಗೆ ಹೋಗ್ಲಿಕತ್ತೀವಿ. ಪ್ರಿಶಾನು ರೆಡಿಯಾಗಳ ತೋರಿಸ್ತೀನಿ ಅಂದ್ರಿ. ಎಲ್ಲಿಗೆ ಹೊಂಟಿ? ಮೂವಿ ನೋಡ್ಬೇಕು. ಹಾಂ, ನೀ ಬರೀ ಪಾಪ್ಕಾರ್ನ್ ಸಲುವಾಗಿಲ್ಲ ಹೇಳಾಕತ್ತೀನಿ. ಈಗ ಗೊತ್ತಿಲ್ಲ ಇಲ್ಲ. ನನ್ನ ಫ್ರೆಂಡ್ಸು ಈಗ ಬರ್ತಾರೆ, ವೆಯ್ಟ್ ಮಾಡಕತ್ತೀನಿ. ನಾನು ರೆಡಿಯಾಗಿನಿ, ಪ್ರಿಶಾನು ರೆಡಿಯಾಗಳ. ಊಟ ಆಯಿತು. 1 ಗಂಟೆಗೆ ಬಿಡಮು ಅಂಥೇಳಿ ಮಾತಾಡ್ಕೊಂಡಿನಿ. ಇಲ್ಲಿ ಒಂದು 3 ಜನ ಫ್ರೆಂಡ್ಸು, ನಾನು 4 ಜನ ಕೂಡಿ ಹೋಗ್ಲಾಗತ್ತೀವಿ. ಆ ಕಡೆಯಿಂದ ಅವ್ರವ್ರ ಮನೆ ಕಡೆಯಿಂದ ಡೈರೆಕ್ಟಾಗಿ ಮಾಲ್ಗೆ ಬರ್ತಾರೆ. ಅಲ್ಲಿ ಎಲ್ಲರೂ ಮೀಟ್ ಆಗ್ತಾರೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ, ನಾನೇ ಅನ್ಕೊಂಡೆ 4-5 ತಿಂಗಳಿಂದ ಕಂಟಿನ್ಯೂಸ್ ಮನೆ ಜಾಸ್ತಿ ಯಾರೂ ಇಲ್ಲ. ಯಾಕಂದರೆ ವೀಕ್ ಡೇನ ಬಂದಿದ್ದು. ಸೊ ವೀಕೆಂಡ್ ಅಂದರೆ ಜಾಸ್ತಿ ಇರ್ತಾರೆ. ಮಕ್ಳದ್ದು ರಜಾ, ಮಕ್ಕಳಿಗೆ ಅದು ಕರ್ಕೊಂಬರ್ತಿರ್ತಾರೆ ಅಷ್ಟೇ. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ನಿಂತಾರ, ತೋರಿಸ್ತೀನಿ. 1 ಸೆಕೆಂಡು. ವೆಯ್ಟ್ ಮಾಡತ್ತಾರ. ಹಾಂ, ಪದ್ಮ ಮತ್ತು ಶಿಲ್ಪ ವೆಯ್ಟ್ ಮಾಡತ್ತಾರ. ಹಾಯ್ ಪ್ರಿಶಾ. ಇಲ್ಲಿ ಬಂದ್ಲ ನನ್ನ ರೀಲ್ಸ್ ಫ್ರೆಂಡ್ ಇವಳು. ಸ್ಟಾರ್ಟ್ ಆಯಿತು. ಪ್ರಿಶಾ ಪಾಪ್ಕಾರ್ನ್ ತಗೊಂಡಿದ್ದಾಳೆ ನೋಡ್ರಿ. ಕರದಾತರು ತಮ್ಮ ಆನ್ಲೈನ್ ಸಲ್ಲಿಕೆ ಖಾತೆಯಲ್ಲಿ ಇದನ್ನು ನೋಡಬಹುದು. ಈಗ ನೋಡ್ದಾ ಹೆಂಗ್ ನಿಂತ್ಕೊಳ್ಳೋದು? ಹೇಳು. ಸ್ನೇಹ ಹೇಗೆ ನಿಂತ್ಕೊಳ್ಳೋದು ತೋರಿಸು. ಹೆಂಗ ಅಲ್ಲ, ಹಂಗಲ್ಲ. ಈಗೇನೋ ಎಲ್ಲರಿಗೂ ಹಿಂಗೆ ಹಂಗೆ ತೋರ್ಸಾಕ್ತಿದ್ದಲ್ಲ. ಓ, ಆ ಕಡೆ ನಿಂದ್ರದ ಈ ಸೈಡಾ? ಹಾಂ. ಓಕೆ. ಇವನು ನೀನು ಡೈರೆಕ್ಷನ್ ಪ್ರೊಡ್ಯೂಸರ್. ಯಶೋಧ ಇಲ್ಲಿ ನೋಡಿ. ಇಲ್ಲಿ ಯಶೋಧ ಅಂದ್ರೆ ಇವಳೇ ನೋಡಿ. ಬುಟ್ಟಿ ಹಿಡ್ಕೊಂಡು ನಿಂದಿರ್ತಾಳೆ. ಬಕೆಟ್ ಹಿಡ್ಕೊಂಡಾಳ ಯಶೋಧ. ಬಿಡು ಹೋಗ್ಲಿ. ಪದ್ಮ ನೋಡಿ. ಯಸ್, ಖಾಲಿ ಆಯ್ತಾ? ಕಡಿಗೂ ಖಾಲಿನಾ? ತಿನ್ನಲ್ಲೇವ? ಅದಿಷ್ಟು ಖಾಲಿ ಮಾಡ್ಬಿಡು ಮತ್ತೆ. ಪ್ರಿಶಿ ಹಿಡ್ಕೋ, ಹಾಕಿ ಫೋನ್ ಬಂದು. ತಿನ್ನು. ಏನು ರೆಸ್ಟೋರೆಂಟಿಗೆ ಹೋಗೋಣ? 8? ಹೌದಲ್ಲ, ಹೌದು. 8 ಹೋಗೋಣ ಒಳಗೆ. ಅದೇನು ಏನು ನೋಡು, ನೀವೇ ಹೇಳ್ಕೊಡ್ತೀರಿ. ಹಣ ಇದ್ದೀನಿ ಹೇಳವ. ನಿನ್ನ ಬುಟ್ಟಿನೇ ಮುಗಿಲಕ್ಕೆ ರೆಡಿ ಇಲ್ಲ. ಬುಟ್ಟಿ ಖಾಲಿ. ಬುಟ್ಟಿ ಒಳಗೆ ಏನು ಖಾಲಿ ಆಗಿದ್ದೀನಿ. ಒಳಗಡೆ ಹೋಟೆಲ್ಗೆ ನಾವು 3 ಜನ ಇದ್ದೀವಿ. ಶಿಲ್ಪ, ನಾನು, ಹುಡುಗರೆಲ್ಲ ಹೋದ್ರು. ಸ್ವಲ್ಪ ನಾವು ಇಲ್ಲಿ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ತೋರಿಸ್ತೀನಿ. ಹಾಗೆ ಮನೆಗೆ ಹೋದ್ರೆ ಚಾಟ್ಸ್ ತಿನ್ಕೊಂಡು ಚಾಪ್ಕೊಂಡು ಇಲ್ಕೊಂತಾರೆ ನೋಡ್ರಿ ಎಲ್ಲ. ಯಾವುದು? ಅಲ್ಲ, ಏನು 2? ಚಿಲ್ಲಿ. ಕೃಷ್ಣ, ಯಾವ ಜ್ಯೂಸ್ ಬೇಕು ನಿನ್ಗೆ? ಅದೇನೇ ಇದೆ ಆಲೂ ಇದೆ, ಮಸಾಲೆ ಪುರಿ ಇದೆ, ಪಾನಿಪುರಿ, ಸೇವ್ ಇದೆ. ನನ್ಗೆ ಇದು ಮಸಾಲೆ ಪುರಿ. ಮಸಾಲೆ ಪುರಿ ಬೇಕಾದ್ರೆ
ಐ ನಾನು ತಗೊಂತೀನಿ, ಅವ್ರಿಗೆ ಏನು ಇಷ್ಟ ಅಂತ ತಗೊಳ್ಳಿ. ನಿನಗೆ ದಹಿ, ಅವ್ರಿಗೆ ಒಂದು ದಹಿ, ನಿನ್ಗೆ ನೀ ನಂದೊಳಗೆ ಕೈ ಹಾಕ್ಬಿಡುವ, ನನ್ನ ತಿಂತೀನಿ. ನಿಂದ್ರಿ 1 2 3 4 ದಹಿ ಪುರಿ, 1 ಮಸಾಲೆ ಪುರಿ. ನಾವು ಸಾಣೆ ನಾ ಕೊಡಲ್ಲ ಯಾರಿಗೂ. ನನ್ನ ಪ್ಲೇಟ್ನಾಗ ಬೇಬಿ ಕಾರ್ನ್ ಅವ್ರಿಗೆ ಬೇಡ. 2 ಅದಾವ ಎಲ್ಲರಿಗೂ ಸೇರಿ 2 ಇದ್ರು ನಡೀತವೆ. ನಂದೆ ಎಲ್ಲ ಕಡೆಗೂ ಬರ್ತೀನಿ. ತಗೊಳ್ಳ ಸರ್ದು ಹೇಳಿಲ್ಲ ಪಾನಿಪುರಿ. ಸ್ನೇಹ ಅಲ್ಲ, ಈ ಪಾನಿಪುರಿ ಹೇಳಿದ್ರ ನೀವು? ಪಾನಿಪುರಿ ಹೇಳಿ. ಆಮೇಲೆ ಚಾ ಬೇಕು, ಇವು ನನಗೆ ಬೇಕು. ಒಂದು ಜ್ಯೂಸ್ ಅಂತ ಈಗ ಯಾವ ಜ್ಯೂಸ್ ಬೇಕು ನೋಡಿ ಕಿಶಾ? ಹಾಂ ಯಾವ್ದದ ಹೇಳ್ಬಿಡ್ರಿ ಅದು. ಅಲ್ಲ ಅದು ಹೇಳ್ರಿ, ಅವಳು ಅದ್ರೊಳಗೆ ಜ್ಯೂಸ್ ಅದು ಇದು ಬೇಡ, ಶೇಕ್ ಬೇಡ. ಹಾಂ ಏನು ಹೇಳಿದೆ ಇದು? ಏನು ಹೇಳಿದ್ರು ನಿಮ್ಮ ಮನೆಯವರು? ಏನು ಹೇಳಿದ್ರು ನಿಮ್ಮ ಮನೆಯವರು? ಸೆಕೆಂಡ್ ಶೋ ಪಿಕ್ಚರ್ ಮುಗಿಸ್ಕೊಂಡು ಬರಂಗ್ ಕಾಣಿಸ್ತೀರಾ ಅಂತ ಇದ್ದಾರೆ. ಹೋಗುವಾಗ ಒಂದು ಪಾರ್ಸಲ್ ಮಾಡ್ಕೊಂಡು ಹೋಗು. ಇದೇನಿದೆ? ಏನು ಯಾರು ತಿನ್ನೋದ್ರ ಬಿಸಿ ಇದ್ದೀರಾ? ಬೇಡ ಬೇಡ ಮಾತಾಡಲ್ಲ. ಅಯ್ಯೋ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ವಿ. ತಗೋ ಸಾಕು ಬಾ. ನಿಮ್ಗೆ ಹೊರಗೆ ನಾವು ಹೊರಗೆ ಹೋದ್ರೂ ಫ್ರೆಂಡ್ಸ್ ಏನು ಗೊತ್ತಾ, ನಾವು ಗುಲ್ಬರ್ಗಕ್ಕೆ ಹೋದಾಗ ಹೊರಗೆ ಹೋದ್ರೂ ನಾವು ಅಕ್ಕ ತಂಗಿ ನಾವು 3 ಜನ ಹೋಗೋದು. ಇವೆಲ್ಲ ಹುಡುಗರಿಗೆ ಮನ್ಯಾಗ ಬಿಟ್ಟೆ ಹೋಗೋದು, ಯಾವಕ್ಕೂ ಹೇಳ್ಕೊಂಡು ಹೋಗೋದು. ಬರೀ ನಾವಷ್ಟೇ ಹೋಗ್ತೀವಿ ಎಲ್ಲಕ್ಕೂ ಹುಯಿ ಅಂತ. ಈ ಹೊರಗನ್ನಕ್ಕೆ ಏನ್ರಿ ಅದೇ ಮಾರ್ಕೆಟ್ ಗಿರ್ಕೆಟ್ಗೆ ಹೋಗೋದಲ್ಲ. ಇವು ಹುಡುಗರಿಗೆ ಅಷ್ಟು ಹುಡುಗರಿಗೆ ಹುಯಿ ಅಂತ ಕರ್ಕೊಂಡು ಹೋದ್ರ ನೀನು ಮಾರ್ಕೆಟ್ನಾಗ ಅವರು ತಾವು ತಿರ್ಗಾಡಂಗಿಲ್ಲ ನೋಡಿದ್ದೆಲ್ಲ ಕೇಳ್ತಾರ. ಹಂಗೆ ಕರ್ಕೊಂಡೇ ಹೋಗಂಗಿಲ್ಲ ನಾವು, ಅವ್ರನ್ನ ಬಿಟ್ಟೆ ಹೋಗೋದು. ಏನಾರು ತೊಗೊಂಬರ್ತೀವ ಮನ್ಯಾಗಿರ್ರಿ? ಆಯ್ತು. ಯಾಕೋ ಹೇಳಿದ್ದೆಲ್ಲ ತೊಗೊಂಬರ್ತೀವಿ, ಇಲ್ಲಾಂದ್ರೆ ಬಿಡ್ತೀರ ನೀವು? ಹಾಂ ನಿಮ್ಮ ಹಾಂ ಮತ್ತೆ ಲೇ ಹಾಪ ಬಡ ಬಡ ಮಡ್ಚಿಡು. ಹಾಂ ನೋಡ್ತೀನಿ ಅಂದ್ರೆ ನಾನು ಸಣ್ಣ ಯಾವ್ದಾರು ಅದಾವೇನಂತ ಹೇಳಿ ನಾ ಮಡ್ಚಿಡ್ಲೇನು? ಕರೆಕ್ಟ್ ನೀನು ಸರಿಯಾಗಿ ಫೋಲ್ಡ್ ಮಾಡ್ಬೇಕಿಲ್ಲ ಅಂದ್ರೆ ಹಿಡ್ಸಂಗಿಲ್ಲ ಪ್ರಿಷಾ. ಫ್ರಾಕ್ ನೀಟಾಗಿ ಫೋಲ್ಡ್ ಮಾಡಲ್ಲ ನೋಡಲ್ಲ ಎಷ್ಟು ಮುದ್ದೆ ಆಗ್ಯದದು. ಅಯ್ಯೋ ಅಲ್ಲ ಬೇಡ ಅಂತಲ್ಲ, ಅಲ್ಲಿ ಹೋಗಿ ಇದು ಮಾಡು, ಐರನ್ ಮಾಡ್ಕೊಳ್ಳೋ. ನೀ ಫಸ್ಟ್ ಸರಿಯಾಗಿ ಫೋಲ್ಡ್ ಸರಿ ಮಾಡು, ಇಲ್ಲ ಅಂದ್ರೆ ಬಟ್ಟೆ ಬ್ಯಾಗ್ನಾಗ ಹಿಡ್ಸಂಗಿಲ್ಲ ಅಷ್ಟೇ. ನೀ ಹಿಂಗೆ ಹೆಂಗೆಂಗೋ ಇಟ್ಟರೆ ಹಿಡಿಸಲ್ಲ, ನೀಟಾಗಿ ಫೋಲ್ಡ್ ಮಾಡಿಟ್ರೆ ಅಷ್ಟೇ ಹಿಡಿಸೋದು. ಅದಕ್ಕೆ ಇಲ್ಲಿ ಬ್ಯಾಕ್ಗ್ರೌಂಡು ಗುಯ್ ಅಂತ ಸೌಂಡ್ ಬರ್ತಿರ್ಬೇಕು ನಿಮ್ಗೆ, ಯಾಕಂದ್ರೆ ಬೋರೆಲ್ ಚಾಲೂ ಮಾಡ್ಯಾರ ಬಾಜು ಮನೆಯವರು, ಅದಕ್ಕೆ ಅದು ಸೌಂಡ್ ಜಾಸ್ತಿ ಇದೆ. ನಾವು ಇಲ್ಲಿಂದ ಹೋಗ್ಲಾಗತ್ತೀವಿ. ಅಂದ್ರೆ ಮೀನ್ಸ್ ನಾವು ಮತ್ತು ನಮ್ಮ ತಂಗಿ ಮಗಳು, ನಾನು ಪ್ರಿಷಾ 4 ಜನ ಸೇರಿ ಹೋಗ್ಲಾಗತ್ತೀವಿ. ಆದರೆ ನಮ್ಮ ತಂಗಿ ಮಗಳಿಗೆ ಗೊತ್ತಿಲ್ಲ ನಾವು ಬರ್ಲಾಗತ್ತೀವಿ ಅಂತ ಹೇಳಿ. ಆಕೆಗೆ ಸರ್ಪ್ರೈಸ್ ಇಟ್ಟಿದ್ದು. ಆಕೆ ಒಂದೇ ಸಮನೆ ಶ್ರೀಜಾ, ಆಕಿನ ಹೆಸರು ಶ್ರೀಜಾ, ನಮ್ಮ ತಂಗಿ ಮಗಳ ಹೆಸರು. ಇವಾಗ UKG ಮುಗೀತು, ಪ್ರೆಪ್ 2 ಮುಗೀತು, ಈಗ ಎಕ್ಸಾಮ್ ಬರ್ದಲವಳು. ಆಕೆ ಅಶೋ ಪ್ರಿಷಾ ನೀವು ಬರಬೇಕಿಲ್ಲ, ನೀವು ಯಾಕೆ ಬರಲ್ಲ ಅಂತ ಒಂದೇ ಸಮನೆ ಬೆಳಗ್ಗೆಯಿಂದ ಕಾಲ್ ಮಾಡಿ ಕೇಳಾತಾಳ. ಇಲ್ಲವ ಈಗ ಪ್ರಿಷಾಗೆ ಬೇರೆ ಕ್ಲಾಸಿಗೆ ಹಚ್ಚಿವಿ, ನಾವು ಬರೋಂಗಿಲ್ಲ, ನೀವು ಹೋಗಿ ಬರ್ರಿ ಅಂತ ಹೇಳಿ. ಯಾಕಂದ್ರೆ ಆಕೆ ಸರ್ಪ್ರೈಸ್ ಆಗಲಿ ಅಂತ ಹೇಳಿ ಹಂಗೆ ಮಾಡಿದ್ದು. ಒಮ್ಮೆ ಟ್ರೈನಾಗ ಅವ್ರು ಯಶವಂತಪುರಲಿಂದ ಕುಂತು ಬರ್ತಾರೆ, ನಾವು ಇಲ್ಲಿ ಯಲಹಂಕಾಗೆ ಇರ್ತೀವಿ. ಅದಕ್ಕೆ ಸರ್ಪ್ರೈಸು. ಆಕೆ ಗೊತ್ತೇ ಇಲ್ಲ, ನನ್ನ ತಂಗಿ ಮಗಳಿಗೆ ಗೊತ್ತೇ ಇಲ್ಲ ಬರೋದು. ಒಂದ್ಸಲ ಪ್ರಿಷಾಗಿ ಮಾಡಿದ್ವಿ ನಾವು ಆ ಥರ. ಸೇಮು ಅಲ್ಲಿಂದ ಯಶವಂತಪುರಲಿಂದ ನಮ್ಮ ತಂಗಿ ಕೂತ್ಕೊಂಡು ಬಂದ್ಲು, ನಾವು ಇಲ್ಲಿ ಯಲಹಂಕಾಗೆ ಏರಿದ್ವಿ. ಅದು ಏನಾಗಿತ್ತು, ನಮ್ಮ ಸ್ವಲ್ಪ ಸೀಟ್ ನಂಬರ್ ಬೇರೆ ಬಂದಿದ್ದು. ನಂದೊಂದು ಸ್ವಲ್ಪ ಮುಂದೆ ಹಾಕಿದ್ದು, ಒಂದು ಸ್ವಲ್ಪ ಹಿಂದೆ ಹಂಗೆ ಬಂದಿತ್ತು. ಅದಕ್ಕೆ ನಾನು ಪ್ರಿಷಾಗೆ ಏನಂದೆ, ಪ್ರಿಷಾ ನಮ್ಮ ತಂಗಿ ಊಟ ತೊಗೊಂಬರ್ತೀನಿ, ಸೊ ನಾವು ಊಟ ಮುಗಿಸ್ಕೊಂಡು ಹೋಗಿರ್ತೀವಿ ದೊಡ್ಡವರು. ಪ್ರಿಷಾ ಮತ್ತು ಶ್ರೀಜಾಗ ಊಟ ತೊಗೊಂಡು ಬರ್ತೀನಿ, ಇಡ್ಲಿ ತೊಗೊಂಡು ಬರ್ತೀನಿ ನಾನು. ಅದು ಇಟ್ಕೋ ಜೀನ್ಸ್ ಇರ್ಬೇಕೇನಂತ. ಇರಲಿ, ಹಾಂ ಬೇಡ ಅಂದ್ರೆ ಬಿಡು, ಇಲ್ಲಿಟ್ಟಿರು. ಹಾಂ ಊಟ ತೊಗೊಂಬರ್ತೀನಿ ನೀವು ಪ್ರಿಷಾಗ ಶ್ರೀಜಾಗ ಅಂತ ಹೇಳಿದ್ಲಕ್ಕೆ ಇಡ್ಲಿ. ಆಯ್ತು ಬಿಡು ಅಂತ ನಾ ಅಂದಿದ್ದೆ. ಈಗ ಪ್ರಿಷಾಗ ಏನು ಗೊತ್ತಿಲ್ಲ, ಅಲ್ಲಿ ಗಿರ್ಜಾಂಟಿ ಬರ್ಲಾಗತ್ತಾಳ ಮತ್ತು ಶ್ರೀಜಾ ಬರಾಗತ್ತಾಳ ಅಂತ ಹೇಳಿ ಕರ್ಕೊಂಡು ಹೋದೆ. ನಮ್ಮ ಸೀಟಿಗೆ ನಾವು ಕೂತ್ಕೊಂಡು, ಯಾಕಂದ್ರೆ ನಮ್ಮ ಸೀಟ್ ಜೊತೆ ಅವ್ರದ್ದು ಇರಲಿಲ್ಲ, ಸ್ವಲ್ಪ ಮುಂದಿತ್ತು. ಈ ಸಲ ಜೊತೆ ಐತಿ, ಒಟ್ಟಿಗೆ ತೆಗೆಸ್ಕೊಂಡಿವಲ್ಲ ಈ ಸಲ. ಹೋದ ಸಲ ಹಿಂದೆ ಮುಂದೆ ತೆಗೆಸ್ಕೊಂಡಿದ್ವಿ. ಅದಕ್ಕೆ ಆಯಿತು ಹೋದ್ವಿ. ಪ್ರಿಷಾನ್ ಕರ್ಕೊಂಡು, ಪ್ರಿಷಾ ಇಲ್ಲಿ ಊಟ ನಿನ್ಗೆ ತೊಗೊಂಬರಂಬ ಅಂತ ಟ್ರೈನೇ ಕರ್ಕೊಂತೀನಿ. ಆಕೆ ಶಾಕ್. ಆಕೆ ಕೇಳಿದ್ಲು, ಅಮ್ಮ ಇಲ್ಲಿ ಟ್ರೈನಾಗ ರೆಸ್ಟೋರೆಂಟ್ ಇರ್ತದ ಅಂತ ಅಂದ್ಲು. ಅಮ್ಮ ಹೋಟೆಲ್ ಇರ್ತದ ಅಂತ ಕೇಳಿದ್ಲು. ಬಾಯಿ ಮುಚ್ಕೊಂಡು ಸುಂಬಾ ಅಂತ ನಾನು ಹಿಂಗೆ ಕರ್ಕೊಂಡು ಹೋದೆ. ಹೋಗಿದ ತಕ್ಷಣ ಅವರು ಹಂಗೆ ಮುಂದೆ ಕೊಂಟಾಳೆ. ಪ್ರಿಷಾ ಇಲ್ಲಿ ನೋಡಿ ಯಾರದಾರ ಅಂತ ನೋಡ ಫುಲ್ ಶಾಕು. ಈಗ ಗೊತ್ತೇ ಇರಲಿಲ್ಲ. ಒಂದ್ಸಲ ಈಕಿಗೆ ಹಿಂಗೆ ಮಾಡಿದ್ವಿ, ಈ ಸಲ ತಂಗಿ ಮಗಳಿಗೆ ಹಂಗೆ ಮಾಡಾಕತ್ತೀವಿ.
ಆಕೆ ಬೆಳಗ್ಗೆ ಆಕೆ ಬೆಳಗ್ಗೆಯಿಂದ ಅಶು ಬರಲ್ಲ, ಪ್ರಿಷಾ ಬರಲ್ಲ, ಅಶು ನೀವು ಬರಲ್ಲ ಅಂತ ಒಂದ ಸುಮ್ಮನೆ ಕೇಳೋದು. ಹಾಂ, ಆಕೆ ನನಗೆ ದೊಡ್ಡಮ್ಮ ಅಂತ ಕರೆಯಂಗೆ ಇಲ್ಲ, ಅಶು ಅಶು ಅಂತಲೇ ಕರೀತಾಳೆ. ಯಾಕಂದ್ರೆ ಆಕೆ ನನ್ನ ತಂಗಿನೂ ಅಶು ಅಂತಲೇ ಕರೀತಾಳ. ಹಂಗಾಗಿ ಈಕಿನೂ ಅದೇ ರೂಢಿ ಮಾಡ್ಕೊಂಬಿಟ್ಟಾಳ. ಇವು ನಮ್ಮ ಅಕ್ಕನ ಮಕ್ಕಳೆಲ್ಲ ಆಂಟಿ ಅಂತ ಕರೀತಾರೆ. ಇದು ನಮ್ಮ ತಂಗಿ ಮಗಳು ಕರೆಯಂಗಿಲ್ಲ. ಪ್ರಿಷಾ ಹಂಗೆ ಹೆಂಗೆಂಗೋ ಇಟ್ರ ನೀವು ಒಂದು ತಗೋಬೇಕಂದ್ರೆ ಎಲ್ಲ ಕಿತ್ತಬೇಕಾಗ್ತದೆ. ಡೈಲಿದೇ ಒಂದು ಕಡೆ ಇಟ್ಕೋ ನೀನು, ಇಲ್ಲ ಅಂದ್ರೆ ನಾ ಇಟ್ಕೊತೀನಿ ಬಾನಿ, ಅದನ್ನು ಬಿಡಂಗಿಲ್ಲ. ನೀವು ಅಂಡ್ರಸ್ ತಗ್ಲ ಕೊಟ್ಟು ಕಿತ್ತಿಡ್ತೀಯಲ್ಲ ಊರಾಗ ನೀ. ಹಂಗಲ್ಲಮ್ಮ, ಹಂಗೆ ಆದ್ರೂ ನೀಟಾಗಿ ಇಟ್ಕೊಂಡಿಲ್ಲ ನೀನು. ಅದು ಯೆಲ್ಲೋ ಕಲರ್ ಒಂದು ಇದು ಇತ್ತಲ್ಲ ಸ್ಲೀವ್ಲೆಸ್ಸು, ಅಲ್ಲ